ಪಾಕಿಸ್ತಾನ ಹೆಂಗ್ ಉಡಿಸಾಯ್ತು ಅನ್ನೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಬಟ್ ಇದು ಆರಂಭ ಅಷ್ಟೇ, ಇದು ಅಂತ್ಯ ಅಲ್ಲ. ಮತ್ತಷ್ಟು ದಾಳಿ ಆಗುವ ಸಾಧ್ಯತೆ ಆ ಭಯದಲ್ಲಿ ಪಾಕಿಸ್ತಾನ ಕೂಡ ಇದೆ. ಅದಕ್ಕೆ ಪದೇ ಪದೇ ಎಮರ್ಜೆನ್ಸಿ ಘೋಷಣೆ ಆಗಿದೆ. ಇನ್ಫ್ಯಾಕ್ಟ್ ಪಾಕಿಸ್ತಾನದಲ್ಲಿ ಒಂದು ಇನ್ಫಾರ್ಮೇಶನ್, ಅಡಿಷನಲ್ ಇನ್ಫಾರ್ಮೇಶನ್ ಅಂದ್ರೆ ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ತುರ್ತು ಪರಿಸ್ಥಿತಿಯನ್ನ ಪಾಕಿಸ್ತಾನ ಘೋಷಣೆ ಮಾಡಿದೆ ಅನ್ನೋದು ಅಪ್ಡೇಟ್ ಕೂಡ ನಮಗೆ ಸಿಗ್ತಾ ಇದೆ. ಸೊ ಪಾಕಿಸ್ತಾನಕ್ಕೆ ಇನ್ಯಾವ ಮಟ್ಟಕ್ಕೆ ಭಯ ಇದೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ ಅಂತ. ಅಲ್ಲಿನ ರನ್ವೇಗಳನ್ನು ಬಂದ್ ಮಾಡಿದಾರಂತೆ, ಏರ್ಪೋರ್ಟ್ಗಳನ್ನು ಬಂದ್ ಮಾಡಿದಾರಂತೆ. ಸೊ ಭಯದಲ್ಲಿ ಹೇಗೆ ಬದುಕ್ತಾ ಇದೆ ಪಾಕಿಸ್ತಾನ? ಇನ್ನಷ್ಟು ದಾಳಿಗಳಾಗುವ ಸಾಧ್ಯತೆ ಎಷ್ಟು? ಮಮತಾ ಆಗ್ಲೇ ಹೇಳ್ತಾ ಇದ್ದೆ, ಪಾಕಿಸ್ತಾನಕ್ಕೆ ಈ ಒಂದು ಭಾರತದ ವಾಯು ದಾಳಿಯಿಂದ ಈಗ ಆತಂಕ ಭಯ ಶುರುವಾಗಿದೆ. ಪಾಕಿಸ್ತಾನದ ಬಹುತೇಕ ಏರ್ಪೋರ್ಟ್ಗಳಲ್ಲಿ ಇದೀಗ ವಿಮಾನಗಳ ಸಂಚಾರ ಸ್ಥಗಿತ ಆಗಿದೆ. ಇದು ಕೇವಲ ಪಿಕ್ಚರ್, ಇನ್ನೂ ಕೂಡ ಇದು ಒಂದು ರೀತಿಯಲ್ಲಿ ಟ್ರೈಲರು, ಇನ್ನೂ ಕೂಡ ಪಿಕ್ಚರ್ ಬಾಕಿ ಹೈ ಅನ್ನೋ ರೀತಿಯಲ್ಲಿ ದಾಳಿಯನ್ನು ನಡೆಸಿದೆ. ಸೊ ಈ ಪ್ರಾಥಮಿಕ ಹಂತದ ಮೊದಲ ಹಂತದ ದಾಳಿಯಿಂದನೇ ಪತರುಗಟ್ಟಿದೆ ಪಾಕಿಸ್ತಾನ. ಸೊ ಹಾಗಾಗಿ ಇನ್ನು ಮುಂದೆ ಅಂದರೆ ಮುಂದಿನ ಗಂಟೆಗಳಲ್ಲಿ ಎಲ್ಲಿ ದಾಳಿ ಆಗುತ್ತೆ, ಹೇಗಾಗುತ್ತೆ ಅನ್ನುವಂಥದ್ದನ್ನು ಊಹೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಆ ಒಂದು ಆತಂಕದಲ್ಲಿ ಪಾಕಿಸ್ತಾನ ಇದೆ. ಸೊ ಹಾಗಾಗಿ ಪ್ರಮುಖ ಹೆದ್ದಾರಿಗಳಾಗಿರ್ಬೋದು, ಜೊತೆಗೆ ಏರ್ಪೋರ್ಟ್ಗಳಿಗೆ ಕನೆಕ್ಟಿವಿಟಿ ಕೊಡುವಂತಹ ಆ ಮಾರ್ಗಗಳೇನಿದ್ದಾವೆ ಅಲ್ಲಲ್ಲಿ ಒಂದಿಷ್ಟು ಬಂದ್ ಮಾಡುವಂಥ ಪ್ರಕ್ರಿಯೆಗಳಾಗಿದ್ದಾವೆ. ಜೊತೆಗೆ ಒಂದಿಷ್ಟು ಪಾಕಿಸ್ತಾನದಲ್ಲಿರುವಂತಹ ಏರ್ಪೋರ್ಟ್ಗಳು ಕೂಡ ಸ್ಥಗಿತ ಆಗಿದ್ದಾವೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದ್ದಾವೆ. ಜೊತೆಗೆ ಪಾಕಿಸ್ತಾನದಲ್ಲಿರುವಂತಹ ವಾಯುನೆಲೆಗಳಿಂದ ಬೇರೆ ಬೇರೆ ಭಾಗಗಳಿಗೆ ಸಂಚಾರ ಮಾಡ್ತಾ ಇರುವಂತಹ ಒಂದಿಷ್ಟು ಯುದ್ಧ ವಿಮಾನಗಳ ಏನು ಸಂಚಾರ ಮಾರ್ಗದಲ್ಲಿ ಕೂಡ ಒಂದಿಷ್ಟು ಸಮಸ್ಯೆಗಳಾಗಿದ್ದಾವೆ. ಅದನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಆದರೆ ಒಂದಂತೂ ಸ್ಪಷ್ಟ, ಭಾರತದ ಈ ದಾಳಿಯಿಂದ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ, ನಡುಕ ಶುರುವಾಗಿದೆ. ಯಾವ ಕ್ಷಣದಲ್ಲಿ ಹೇಗೆ ಬೇಕಾದರೂ ಅಟ್ಯಾಕ್ ಮಾಡಬಹುದು ಅನ್ನುವಂತಹ ಆತಂಕ ಕೂಡ ಇದೀಗ ಪಾಕಿಸ್ತಾನ ಸೇನೆಗೆ ಹೆಚ್ಚಾಗಿದೆ. ತನ್ನ ಸೇನಾಧಿಕಾರಿಗಳಿಗೆ ಮತ್ತೆ ತನ್ನ ಒಂದಿಷ್ಟು ಮಿಲಿಟರಿ ಕಾರ್ಯಾಚರಣೆಗಳು ಹೇಗಿರಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿತ್ತು. ಅದಾಗಿಯೂ ಕೂಡ ಭಾರತದ ದಾಳಿಗೆ ಹೆದರಿದಂತಹ ಪಾಕಿಸ್ತಾನ ಸೇನೆ ಒಂದಿಷ್ಟು ಸೇನಾಧಿಕಾರಿಗಳು ಮತ್ತೆ ಸೈನಿಕರು ರಾಜೀನಾಮೆ ಕೊಡುವಂತಹ ಕೆಲಸಗಳು ಕೂಡ ಆಗಿದ್ದು, ಅಲ್ಲಿಂದ ಖುದ್ದು ಸೇನಾಧಿಕಾರಿನೇ ಪಾಕಿಸ್ತಾನದಲ್ಲಿ ಇರಲಿಲ್ಲ. ಅಂದರೆ ಭಾರತ ಪಕ್ಕಾ ಪ್ಲಾನ್ ಮಾಡಿದೆ, ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಅನ್ನುವಂತಹ ಒಂದು ಆತಂಕ ಭಯ ಕೂಡ ಅವರಿಗೆ ಇತ್ತು. ಅದೇ ರೀತಿಯಲ್ಲೇ ಆ ದಾಳಿ ಕೂಡ ಆಗಿದೆ. ಆ ದಾಳಿ ಆದ ಬಳಿಕ ಇದೀಗ ಪಾಕಿಸ್ತಾನದ ನಾಗರಿಕರಿಗೂ ಕೂಡ ಆತಂಕ ಭಯ ಶುರುವಾಗಿದೆ. ಮಮತಾ. ಓಕೆ ಪ್ರಕಾಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನಾವು ಹೇಳ್ತಾ ಇದ್ವಿ ನಿಮಗೆ, ಈ ಇಡೀ ಆಪರೇಷನ್ನ ಹೆಸರೇನು? ಆಪರೇಷನ್ ಸಿಂಧೂರ. ಸಿಂಧೂರ ಅಂದರೆ ಕುಂಕುಮ ಅಂತ ಅರ್ಥ. ಹೆಣ್ಮಕ್ಳಿಗೆ ಗಂಡ ಅಂದರೆ ಕುಂಕುಮದ ರೂಪದಲ್ಲಿ ಅವ್ರನ್ನ ನೋಡ್ತಾರೆ. ತುಂಬ ದೊಡ್ಡ ಸೆಂಟಿಮೆಂಟು. ಅದನ್ನು ಕಸಿಯೋ ಕೆಲಸವನ್ನ ಮೊನ್ನೆ ಆಗಿತ್ತು. ಹಿಂದೂಗಳ ಹೆಣ್ಮಕ್ಳ ಎದುರಲ್ಲೇ ಗಂಡನನ್ನ ಕೊಂದು ಹೋಗಿ ಮೋದಿಗೆ ಹೇಳು, ಹೋಗಿ ಕೇಂದ್ರ ಸರ್ಕಾರಕ್ಕೆ ಹೇಳು ಅಂತ ಹೇಳಿ ಕಳಿಸಿದ್ರು. ಈಗ ಆ ಎಲ್ಲ ಹೆಣ್ಣು ಮಕ್ಕಳ ಕಣ್ಣೀರಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಭಾರತ ಸರ್ಕಾರ ಮಾಡಿದೆ, ಭಾರತೀಯ ಸೇನೆ ಮಾಡಿದೆ. ನ್ಯಾಯ ಮಿಲ್ಕರ್ ರಹೇಗ ಅಂತ ಹೇಳಿದ್ರು ಮೋದಿ ಅವರು. ನ್ಯಾಯವನ್ನ ಕೊಡಿಸಿದ್ದೀವಿ ನಾವು ಅಂತಿದೆ ಸೇನೆ. ನಾವು 2016 ಮತ್ತು 2019ರಲ್ಲೂ ಕೂಡ ಪಾಕಿಸ್ತಾನಕ್ಕೆ ಹೇಳಿದ್ವಿ, ನೀವು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ, ದಾಳಿ ಮಾಡಿದ್ರೆ ನಮ್ಮ ಪ್ರತೀಕಾರ ಭಯಾನಕವಾಗಿರುತ್ತೆ ಅಂತ. ಈಗ 3ನೇ ಸಲ ಕೂಡ ಅದನ್ನು ತೋರಿಸೋ ಕೆಲಸವನ್ನು ನಾವು ಮಾಡಿದ್ದೀವಿ.